ಓಂ ನಮೋ ನಾರಾಯಣಾಯ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಮುಖ್ಯ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಜನ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ. ಅಂದ್ರೆ ಅವರಿಗೆ ಆದಾಯ ಉನ್ನತ ಮಟ್ಟದಲ್ಲಿ ಇದ್ದರು, ಮಾಡಬೇಕಾಗಿರುವಂತಹ ಖರ್ಚುಗಳ ವಿಷಯಗಳಲ್ಲಾಗಿರಲಿ, ವೆಚ್ಚಗಳ ವಿಷಯಗಳಲ್ಲಾಗಿರಲಿ ಮತ್ತು ಕಮಿಟ್ಮೆಂಟ್ ವಿಷಯಗಳಲ್ಲಾಗಿರಲಿ ಟೈಮ್ಗೆ ಸರಿಯಾಗಿ ಹಣಕಾಸಿನ ತೊಂದರೆ ಇರುತ್ತೆ. ಹಣಕಾಸಿನ ವಿಷಯಕ್ಕಾಗಿ ತುಂಬಾ ಇವರು ಸಮಸ್ಯೆಗಳನ್ನು ತಮ್ಮ ಜೀವನದಲ್ಲಿ ಎದುರಿಸ್ತಾ ಇರ್ತಾರೆ. ಆದರೆ ಕೆಲವರು ತಮ್ಮ ಜೀವನದಲ್ಲಿ ಅದೃಷ್ಟವನ್ನು ತುಂಬಾ ಸುನಾಯಾಸವಾಗಿ ಪಡೀತಾ ಇರ್ತಾರೆ. ತುಂಬಾ ಜನ ನಾವಿಷ್ಟು ಕಷ್ಟ ಪಡ್ತಾ ಇದ್ದೇವೆ, ನಾವು ಇಷ್ಟು ಪರವಾಗಿ ನಾವು ಕಷ್ಟ ಪಡ್ತಾ ಇದ್ದೇವೆ, ನಮ್ಗೆ ಯಾಕೆ ಈ ರೀತಿ ಅದೃಷ್ಟ ಇಲ್ಲ, ಅವರು ನೋಡಿದ್ರೆ ಇದ್ದಕ್ಕಿದ್ದಂಗೆ ಬೆಳೀತಾ ಹೋಗ್ತಾ ಇದ್ದಾರೆ, ಅವರಿಗೆ ಏನಾದ್ರೂ ಲಾಟ್ರಿ ಹೊಡಿತಾ ಅಂತ ತುಂಬಾ ಜನ ಮಾತಾಡ್ಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಪ್ರತಿ ಒಬ್ಬರ ಜೀವನದಲ್ಲಿ ಅದೃಷ್ಟ ಮತ್ತು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಸಿಗಬೇಕೆಂದರೆ ಈ ಸಿಂಧೂರದ ಆ ಧರಣೆಯಿಂದ, ಹಣಕಾಸಿನ ತೊಂದರೆಯಿಂದ, ಸಾಲಗಳ ಸಮಸ್ಯೆಗಳಿಂದ ಮತ್ತು ದಿನಗಳಿಂದ ಕೈ ಹಿಡಿರುವಂತಹ ಕೆಲಸಗಳಲ್ಲಿ ಸಾಕಷ್ಟು ಆತಂಕಗಳು, ಮಾನಸಿಕ ಖಿನ್ನತೆ, ನಾನು ಹೇಳಿರುವಂತಹ ಈ ಶ್ರೀ ಮಹಾಲಕ್ಷ್ಮಿ ಆಕರ್ಷಣ ಸಿಂಧೂರ ನಿಮಗೆ ಆಗುವಂತಹ ಎಲ್ಲಾ ಕಷ್ಟ ನಷ್ಟಗಳಿಂದ ದೂರ ಮಾಡುತ್ತೆ, ನಿಮಗೆ ಅದೃಷ್ಟವನ್ನು ತರುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ಮುತ್ತೈದೆಯರು ತಮ್ಮ ಸುಮಂಗಳಿ ಭಾಗ್ಯ, ಪತಿಯರ ಆರೋಗ್ಯ ಮತ್ತು ಯಶಸ್ಸನ್ನು ಕಾಣಲು ನಿತ್ಯವೂ ಈ ಸಿಂಧೂರ ಧಾರಣೆಯನ್ನು ಪ್ರತಿನಿತ್ಯವೂ ಸುತ್ತಾ ಇರ್ತಾರೆ. ನಾನು ಹೇಳ್ತಾ ಇರುವಂತಹ ಈ ಲಕ್ಷ್ಮಿ ಆಕರ್ಷಣ ಸಿಂಧೂರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಡುತ್ತೆ. ಎಷ್ಟು ಪ್ರಭಾವಯುತ ಈ ಸಿಂಧೂರ ಅಂದರೆ 11 ಪವಿತ್ರ ಮಂತ್ರಗಳ ಜಪ ಪಠನ ಮುಖಾಂತರ 9 ವಿಧವಾದ ಲಕ್ಷ್ಮಿ ಆಕರ್ಷಣ ಸುಗಂಧ ದ್ರವ್ಯಗಳನ್ನು ಬೆರೆಸಿ ಮತ್ತು 5 ಪಂಚ ಮಹಾಪೀಠಗಳಿಂದ ಸಂಗ್ರಹಿಸಲ್ಪಟ್ಟಿರುವಂತಹ ಕುಂಕುಮೆಯನ್ನು ಬೆರೆಸಿ, ಸಿಂಧೂರವನ್ನು ಇದರಲ್ಲಿ ಬೆರೆಸಿ 108 ಮಂತ್ರ ಜಪ ಪಠಣಗಳಿಂದ ಮತ್ತು 11 ದಿನಗಳು ಈ ಸಿಂಧೂರವನ್ನು ತಯಾರಿಸಲು ನಮ್ಮ ಋಷಿಗಳು ಮತ್ತು ಸಾತ್ವಿಕರು ನಿಮ್ಮ ಮುಂದೆ ತಂದಿದ್ದಾರೆ. ಅದ್ಭುತವಾದಂತಹ ಪ್ರಭಾವವನ್ನು ಮತ್ತು ಮಹಿಮೆಯನ್ನು ಹೊಂದಿರುವಂತಹ ಈ ಶ್ರೀ ಲಕ್ಷ್ಮೀ ಆಕರ್ಷಣ ಸಿಂಧೂರ ಈಗ ನಿಮಗೆ ಸಾಕಷ್ಟು ಶುಭಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಅತ್ಯದ್ಭುತ ಮಹಿಮಾನ್ವಿತ ಈ ಪ್ರಭಾವಯುತ ಈ ಸಿಂಧೂರ ಧಾರಣೆಯಿಂದ ಶ್ರೀ ಲಕ್ಷ್ಮಿಯನ್ನ ಹಣಕಾಸಿನ ಸಮಸ್ಯೆಗಳಿಂದ ದೂರ ಮಾಡುವುದಕ್ಕೆ, ಧನವನ್ನು ಆಕರ್ಷಣೆ ಮಾಡುವುದಕ್ಕೆ ಮತ್ತು ಪ್ರತಿನಿತ್ಯವೂ ಈ ಸಿಂಧೂರವನ್ನು ನಿಮ್ಮ ಆಜ್ಞಾ ಚಕ್ರದಂದು, ತ್ರಿನೇತ್ರ ಮುಖ ಈ ಆಜ್ಞಾ ಚಕ್ರದಂದು ನೀವು ಧರಿಸುವ ಕಾರಣದಿಂದ ನಿಮಗೆ ಅತ್ಯಂತ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಕಾಣಬಹುದು. ನಿಮ್ಮಲ್ಲಿರುವಂತಹ ಈ ಮಾನಸಿಕ ಖಿನ್ನತೆ ಅಥವಾ ನೆಗೆಟಿವ್ ಆಲೋಚನೆಗಳು, ಈ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಏನಿರುತ್ತೋ ಅದನ್ನೆಲ್ಲ ಬಗೆಹರಿಸಿ ನಿಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಮತ್ತು ನಿಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯವನ್ನ, ಧೈರ್ಯವನ್ನ ಹೆಚ್ಚು ಮಾಡಿ ನಿಮ್ಮ ವ್ಯವಹಾರಗಳಲ್ಲಿ ಧನಾರ್ಜನೆ ಮಾಡಲು ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ದೂರ ಮಾಡಲು ಈ ಸಿಂಧೂರವು ನಿಮಗೆ ಬಹಳ ಉಪಯುಕ್ತವಾಗಿರುತ್ತೆ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಕಾರಣದಿಂದ ಶ್ರೀ ಮಹಾಲಕ್ಷ್ಮೀ ದೇವಿನ ಆಕರ್ಷಣೆ ಮಾಡಲು ಶ್ರೀಮನ್ನಾರಾಯಣ ಸಮೇತ ಶ್ರೀ ಮಹಾಲಕ್ಷ್ಮಿಯ ದೇವಿಯ ಕೃಪೆಗೆ ನೀವು ಪ್ರತಿನಿತ್ಯವೂ ಈ ಧಾರಣೆಯಿಂದ ನೀವು ವ್ಯವಹಾರ ಕಾರ್ಯಗಳನ್ನ ನೀವು ನಿಭಾಯಿಸ್ತಾ ಇದ್ದರೆ ಕೇವಲ 51 ದಿನಗಳ ಮಧ್ಯದಲ್ಲಿ ನಿಮ್ಮ ಸಮಸ್ಯೆಗೆ ಒಂದು ಸೂಕ್ತವಾದ ಪರಿಹಾರ ಸಿಗುತ್ತೆ, ಸಾಲಗಳಿಂದ ವಿಮುಕ್ತಿ ಆಗುತ್ತೆ, ಅನುಭವಿಸ್ತಾ ಇರುವಂತಹ ಒಂದು ಈ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲ ಬಾಧೆಗಳಾಗಿರ್ಬೋದು, ನೀವು ಪರಿಹಾರವಾಗುತ್ತೆ. ಅಂತಹ ಅದ್ಭುತವಾದಂತಹ ಸಿಂಧೂರವನ್ನ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಮತ್ತು ಈ ಸಿಂಧೂರ ಧಾರಣೆಯಿಂದ ನಿಮಗೆ ನಿಮ್ಮ ಸುಮಂಗಳಿ ಭಾಗ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ, ದೃಢವಾಗುತ್ತೆ ಅಂತ ಹೇಳುತ್ತಾ ನಾನು ನಂಬಿದ್ದೇನೆ. ನೀವು ಶ್ರೀ ಮಹಾಲಕ್ಷ್ಮಿ ಆಕರ್ಷಣ ಸಿಂಧೂರ, ಈ ಸಿಂಧೂರವನ್ನ ನೀವು ಪಡೆಯಬೇಕೆಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ನಿಮಗೆ ಅವಶ್ಯಕತೆ ಇದ್ದಲ್ಲಿ, ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ದಯವಿಟ್ಟು ಈ ತಗೊಂಡು ಉಪಯೋಗಿಸಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನ, ಶ್ರೀ ಮಹಾಲಕ್ಷ್ಮೀ ದೇವಿಯ ಆಕರ್ಷಣೆಯನ್ನ, ಅನುಗ್ರಹವನ್ನ ಅತಿ ಶೀಘ್ರದಲ್ಲಿ ನೀವು ಪಡಿತೀರಾ.
5 ಮಹಾಪಂಚಪೀಠಗಳಿಂದ ಸಂಗ್ರಹಿಸಲ್ಪಟ್ಟಿರುವಂತಹ ಕುಂಕುಮ ಅಲ್ಲಿ ಮಿಶ್ರಗೊಳಿಸಲಾಗಿದೆ. ಯಾವ ಮಧ್ಯವರ್ತಿಕೆಯೂ ಬೇಡ, ಯಾರ ಕಾಂಟ್ಯಾಕ್ಟ್ ಮಾಡುವುದು ಬೇಡ. ಕೆಳಗಡೆ ಇರುವಂತಹ ಲಿಂಕ್ನಿಂದ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು. ಡೈರೆಕ್ಟ್ ಆಗಿ ನಿಮಗೆ ನಿಮ್ಮ ಮನೆಗೆ ಬರುತ್ತೆ. ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಮತ್ತು ಆಶಾಜನಕವಾದಂತಹ ಒಂದು ಅದ್ಭುತವಾದಂತಹ ಶಕ್ತಿ ನಿಮ್ಮದಾಗುತ್ತೆ. ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳುತ್ತಾ, ಕೆಲವೊಂದು ಸೂಚನೆಗಳ ಮುಖಾಂತರ ಶ್ರೀ ಮಹಾಲಕ್ಷ್ಮಿ ತಮ್ಮ ಬರುವಿಕೆಯನ್ನ ತೋರಿಸ್ಕೊಡ್ತಾಳೆ. ಯಾವ ರೀತಿ ತೋರಿಸ್ಕೊಳ್ತಾರೆ ಅಂದ್ರೆ, ಕೆಲವು ಸೂಚನೆಗಳನ್ನ ನಮಗೆ ಕೊಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಶ್ರೀ ಮಹಾಲಕ್ಷ್ಮಿ ನೆಲೆಸಲು ಅವಕಾಶ ಇರಬೇಕು. ಅಂದ್ರೆ ಪ್ರತಿನಿತ್ಯವೂ ದೀಪಾರಾಧನೆ ಮಾಡಬೇಕು, ಬೆಳಿಗ್ಗೆ ಉದಯವು ದೀಪಾರಾಧನೆ ಮಾಡಬೇಕು, ಮತ್ತು ಮನೆಯ ಅಂಗಳದಲ್ಲಿ ಬೃಂದಾವನದಲ್ಲಿ ತುಳಸಿ ಮಾತೆ ಹಸಿರು ವರ್ಣದಲ್ಲಿ ನಗ್ತಾ ಇರಬೇಕು ಅಂತ ಹೇಳ್ತಾರೆ. ಈ ಯಾವ ಮನೆಯಲ್ಲಿ ಸ್ವಚ್ಛತೆ, ಶುಭ್ರತೆ ಮತ್ತು ಈ ನಿಷ್ಠೆಯಿಂದ ಶ್ರೀ ಮಾತೆಯನ್ನು ಆರಾಧಿಸುತ್ತಾ ಇರ್ತಾರೋ ಅಂತಹ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ತಾಯಿ ಶ್ರೀ ಮಹಾಲಕ್ಷ್ಮಿ. ಸಣ್ಣ ಪ್ರಮಾಣದಲ್ಲಿರುವಂತಹ ಈ ಕಪ್ಪು ಇರುವೆ ಗುಂಪುಗಳು ಸಿಂಹದ್ವಾರದ ಮೂಲಕ ನಮ್ಮ ಮನೆಯ ಒಳಗೆ ಸಾಲು ಸಾಲಾಗಿ ಆಗಮನ ಆಗುವುದು ಏನಾದರೂ ನೀವು ಯಾವತ್ತಾದರೂ ಕಂಡಿದ್ದರಲ್ಲಿ ಅತಿ ಶೀಘ್ರದಲ್ಲೇ ಮನೆಗೆ ಒಂದು ಒಳ್ಳೆಯ ಅದೃಷ್ಟ ವಿಷಯ ಬರುತ್ತದೆ. ಹಣಕಾಸಿನಲ್ಲಿ ಅತ್ಯಂತ ಶುಭ ವಿಚಾರಗಳು ನಡೆಯುತ್ತವೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಥವಾ ಈ ಕಪ್ಪು ಇರುವಿನ ಗುಂಪು ಒಂದು ಆಹಾರ ಪದಾರ್ಥವನ್ನ ಹೊತ್ತುಕೊಂಡು ಹೋಗುತ್ತಾ ಸಾಲು ಸಾಲಾಗಿ ಮನೆಯಲ್ಲಿ ಕಾಣಿಸಿಕೊಂಡರೆ ಇದು ಒಂದು ಶುಭ ಸಂಕೇತವಾಗಿರುತ್ತೆ. ಶೀಘ್ರದಲ್ಲೇ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಹಲ್ಲಿ ಶಾಸ್ತ್ರದ ಬಗ್ಗೆ ತುಂಬಾ ವಿಷಯಗಳು ಇದೆ. ಏನಾದ್ರೂ ನಮ್ಮ ಶರೀರದ ದೇಹದ ಮೇಲೆ ಬಿದ್ದಿದ್ದರಲ್ಲಿ ನಾವು ಇಮಿಡಿಯೇಟ್ ಆಗಿ ಶುಚಿಯಾಗಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಸ್ನಾನ ಮಾಡಿಕೊಂಡು ಅಂತ ಹೇಳ್ತಿರ್ತಾರೆ. ಆದ್ರೆ ಹಲ್ಲಿಯು ನಮ್ಮ ಸಿರಿತನಕ್ಕೆ ಬರುವಂತಹ ಅದೃಷ್ಟಕ್ಕೆ ಒಂದು ಮುಖ್ಯವಾದ ಸೂಚನೆಯಾಗಿರುತ್ತೆ. ಮುಖ್ಯವಾಗಿ ಹಲ್ಲಿ ಏನಾದರೂ ಬಲಗೈ ಮೇಲೆ ಬಿದ್ದರೆ ಅತಿ ಶೀಘ್ರದಲ್ಲಿ ಆ ವ್ಯಕ್ತಿ ಉತ್ತಮ ಶ್ರೀಮಂತರಾಗುತ್ತಾರೆ, ಅದೃಷ್ಟವು ಒಲಿದು ಬರುತ್ತೆ ಅಂತ ಈ ಸೂಚನೆ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು. ಮುಖ್ಯವಾಗಿ ಈ ಹಲ್ಲಿ ಏನಾದರೂ ನಮ್ಮ ಅಂಗಳದಲ್ಲಿ ಈ ಬೃಂದಾವನ ತುಳಸಿ ಕೋಟೆಯ ಹತ್ತಿರ ಏನಾದರೂ ಕಾಣಿಸಿಕೊಂಡರೆ ತುಂಬಾ ಅದೃಷ್ಟ ಅಂತ ಹೇಳ್ತಾರೆ. ಅಮಾವಾಸ್ಯ ತಿಥಿಯೆಂದು ಏನಾದರೂ ತುಳಸಿ ಕೋಟೆ ಹತ್ತಿರ ನಾವು ಹಲ್ಲಿಗಳನ್ನು ನೋಡಿದರೆ ಶೀಘ್ರದಲ್ಲೇ ಆ ಮನೆಗೆ ಲಕ್ಷ್ಮೀ ನಿವಾಸವಾಗ್ತಾ ಇದೆ, ಲಕ್ಷ್ಮಿ ಆಗಮನ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬಹುದು. ಪ್ರತ್ಯೇಕವಾಗಿ ದೀಪಾವಳಿ ಅಮಾವಾಸ್ಯದಿಂದ ಏನಾದರೂ ಅಲ್ಲಿ ಕಾಣಿಸಿಕೊಂಡಿದ್ದರಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನೆಲೆಯುತ್ತಾಳೆ, ಅದೃಷ್ಟವು ಒಳೆದು ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಕನಸಿನ ಶಾಸ್ತ್ರ ಪ್ರಕಾರ ಈ ಕನಸಿನಲ್ಲಿ ಏನಾದರೂ ಈ ಬಂಗಾರು ವರ್ಣದಲ್ಲಿರುವಂತಹ ಹಲ್ಲಿ ಕಾಣಿಸಿಕೊಂಡರೆ, ಇಲ್ಲ ಬಂಗಾರು ವರ್ಣದಲ್ಲಿರುವಂತಹ ಹಾವು ಕಾಣಿಸಿಕೊಂಡಿದ್ದರಲ್ಲಿ, ಶ್ವೇತ ವರ್ಣದಲ್ಲಿ ಬಿಳಿ ವರ್ಣದಲ್ಲಿ ಇರುವಂತಹ ಹಾವು ಕಾಣಿಸಿಕೊಂಡಿರೋದರಲ್ಲಿ, ಮತ್ತು ಈ ಗೂಬೆ ಏನಾದರೂ ಕಾಣಿಸಿಕೊಂಡರೆ ಅತ್ಯಂತ ಅದ್ಭುತವಾದ ಅದೃಷ್ಟ ಶೀಘ್ರದಲ್ಲೇ ನಿಮಗೆ ಅನುಕೂಲವಾಗ್ತಾ ಇದೆ. ಗೂಬೆನಾ? ಹೌದು, ಯಾಕಂದ್ರೆ ಗೂಬೆ ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿರುತ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಕನಸಿನಲ್ಲಿ ಆನೆ ಕಾಣಿಸುವುದು, ಮುಖ್ಯವಾಗಿ ಬಿಳಿ ಆನೆ ಕಾಣಿಸುವುದು ಐರಾವತ ಅಂತ ಹೇಳ್ತಾರೆ. ತುಂಬಾ ಅದೃಷ್ಟ ನಿಮ್ಮ ಜೀವನದಲ್ಲಿ, ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಅದೃಷ್ಟ ತರುತ್ತದೆ ಅಂತ ನಾವು ತಿಳ್ಕೋಬಹುದು. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.